ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನಾವು ಆರ್ ಆರ್ ನಗರ್ಗೆ ಹೋಗ್ತಾ ಇದ್ವಿ. ಆರ್ ಆರ್ ನಗರ್ಗೆ ಏನಕ್ಕೆ ಅಂತಂದರೆ ಸ್ವಲ್ಪ ಕೆಲಸ ಇತ್ತು. ನೆಕ್ಸ್ಟು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ಶೇರ್ ಮಾಡ್ಕೊಳ್ತೀನಿ. ನೋಡಿ ನಾವು ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ. ಎಲ್ಲರೂ ನೋಡಿ, ಎಲ್ಲ ಸ್ಲೀಪಿಂಗ್ ಮೋಡು. ಅಂದರೆ ತುಂಬ ಲಾಂಗ್ ಆಗೋಯ್ತು ನಮಗೆ ಯಲಹಂಕದಿಂದ ಆರ್ ಆರ್ ನಗರ್ಗೆ. ಅದಕ್ಕೆ ಎಲ್ಲರೂ ಮಲ್ಕೊಬಿಟ್ಟಿದ್ದಾರೆ. ಅವತ್ತು ಸಂಡೇ ಇತ್ತು. ಸಂಡೇ ಇದ್ದಿದ್ದರಿಂದ ಎಲ್ಲರಿಗೂ ವೀಕೆಂಡು ರಜಾ ಇತ್ತಲ್ವ. ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗೋ ಪ್ಲಾನ್ ಇದ್ದಿದ್ದು. ಹೆಂಗೂ ರಜಾ ಇದೆ ಅಂತ ಎಲ್ಲರನ್ನೂ ಜೊತೇಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಟಿಫನ್ ಬಂದು ಟೊಮೆಟೊ ಬಾತ್ ಮಾಡಿದ್ದೀನಿ. ಸ್ನ್ಯಾಕ್ಸು ಡ್ರೈ ಫ್ರೂಟ್ ಲಡ್ಡು. ನಾನೇ ಡ್ರೈ ಫ್ರೂಟ್ ಎಲ್ಲ ತೊಗೊಂಡು ಅದನ್ನು ಚೆನ್ನಾಗಿ ಹುರಿದು ಪುಡಿ ಮಾಡಿ ಇಟ್ಕೊಂಡು ಈ ಥರ ನಾನು ಆವಾಗವಾಗ ಲಡ್ಡು ಮಾಡೇ ಹಾಕ್ತೀನಿ. ಒಂದೊಂದು ಸತಿ ಒಂದೊಂದು ಸ್ನ್ಯಾಕ್ಸ್ ಹಾಕ್ತೀವಿ. ಫ್ರೂಟ್ಸು, ವೆಜಿಟೇಬಲ್ಸು, ಡ್ರೈ ಫ್ರೂಟ್ಸು ಆ ಥರ. ಮತ್ತು ನೆಕ್ಸ್ಟು ಅವಳಿಗೆ ಪ್ಯಾಕಿಂಗ್ ಮಾಡಿಬಿಟ್ಟು ಎಲ್ಲನೂ ನಾನು ಲಂಚ್ ಬಾಕ್ಸ್ ರೆಡಿ ಮಾಡೋಷ್ಟರಲ್ಲಿ ಅವಳು ಫುಲ್ ರೆಡಿಯಾಗಿರ್ತಾಳೆ. ಅಂದರೆ ಅವಳು ಸ್ನಾನ ಮುಗಿಸ್ಕೊಂಡು ಅವಳು ಬಟ್ಟೆ ಎಲ್ಲ ಹಾಕ್ಕೊಂಡು ಫೇಸ್ಗೆಲ್ಲ ರೆಡಿಯಾಗಿರ್ತಾಳೆ. ನಾನು ಲಂಚ್ ಬ್ಯಾಗ್ ಪ್ರಿಪೇರ್ ಮಾಡಿ ಮತ್ತು ಅವಳಿಗೆ ಹೋಗಿ ಸ್ವಲ್ಪ ತಲೆ ಬಾಚಿಬಿಟ್ಟು ಜಡೆ ಹಾಕ್ಬಿಟ್ರೆ ಅಷ್ಟೇ ಮುಗೀತು. ಆಮೇಲೆ ಅವಳು ಶೂ ಹಾಕ್ಕೊಂಡು ಅವಳ ಪಾಡಿಗಳು ರೆಡಿಯಾಗಿಬಿಟ್ಟು ಹೋಗ್ತಾಳೆ. ಬೆಳಗ್ಗೆ ಟೈಮು ನಾನು ಪಾಪುನ ಇಟ್ಕೊಂಡು ಇಷ್ಟು ಕೆಲಸನೂ ಮಾಡ್ಕೋಬೇಕು. ಯಾಕೆಂದರೆ ಅವಳು ಇದ್ದಾಗ ನನಗೆ ಹೆಲ್ಪ್ ಮಾಡ್ತಾಳೆ, ಪಾಪುನ ನೋಡ್ಕೊತಾಳೆ ಅವಳು ನಾನು ಟಿಫನ್ ಮಾಡೋಷ್ಟರಲ್ಲಿ. ಮತ್ತು ಇಲ್ಲ ಅದು ಅವಳಿಗೂ ಕಷ್ಟ ಆಗುತ್ತೆ, ಆಗಲ್ಲ ಅನ್ನೋ ಟೈಮ್ಗೆ ನಾವು ಪಕ್ಕದಲ್ಲೇ ನಮ್ಮ ಅತ್ತೆಯವ್ರು ಇದ್ದಾರಲ್ವ, ಅವ್ರ ಕೈಗೆ ಕೊಟ್ಬಿಡ್ತೀವಿ. ಅವರು ನೋಡ್ಕೊಳ್ತಾರೆ. ಆರಾಮಾಗಿರ್ತಾನೆ ನನ್ನ ಮಗ ಇವಾಗ. ಮೊದಲೆಲ್ಲ ಇರ್ತಾನೆ ಇರಲಿಲ್ಲ, ಇವಾಗ ಆರಾಮಾಗಿರ್ತಾನೆ. ಅದರಿಂದ ಅಲ್ಲಿ ಕೊಟ್ಬಿಟ್ಟು ಇವಳಿಗೆ ರೆಡಿ ಮಾಡಿಬಿಟ್ಟು ಮತ್ತು ಇವಳನ್ನ ಸ್ಕೂಲಿಗೆ ಬಿಟ್ಟು ಬರೋದು ನನ್ನದು ಬೆಳಗಿನ ಡ್ಯೂಟಿ ಆಗಿರುತ್ತೆ. ನೋಡಿ, ನಾನು ಜರ್ಕಿನ್ ಹಾಕ್ಕೊಂಡು ಕೀ ತೊಗೊಂಡು ಹೋಗ್ತಾ ಇರೋದಷ್ಟೇ. ಅವಳು ಸ್ಕೂಲ್ ಬಿಟ್ಟು ಬಂದಮೇಲೆ ನನಗೆ ಏನು ಕೆಲಸನೂ ಇರಲ್ಲ. ಏನು ಕೆಲಸ ಮಾಡೋಕ್ಕೆ ನನ್ನ ಮಗ ಬಿಡೋದು ಇಲ್ಲ. ಅದರಿಂದ ಏನೇ ಕೆಲಸ ಇದ್ದರೂ ಅವಳು ಇದ್ದಾಗಲೇ ಮುಗಿಸ್ಕೊಬಿಡ್ತೀನಿ. ಟಿಫನ್ ಮಾಡಿಕೊಂಡೆ ಪಾತ್ರೆ ಎಲ್ಲ ತೊಳ್ಕೊಂಡು ಬಿಡ್ತೀನಿ. ಮತ್ತು ಎಲ್ಲ ಕ್ಲೀನಿಂಗ್ ಮನೆ ಎಲ್ಲ ಗುಡಿಸ್ಕೊಂಡು ಆಮೇಲೆ ಕ್ಲೀನ್ ಮಾಡಿಕೊಂಡು ಆಮೇಲೆ ಇವಳನ್ನ ಕರ್ಕೊಂಡೋಗಿ ಬರೋದು. ಆದರೆ ಇವಳಿಗೆ 8 ಗಂಟೆಗೆ ಇದೆ ಸ್ಕೂಲು. ಬೆಳಗ್ಗೆ ಒಂದು 6 ಗಂಟೆಗೆ ಎದ್ರೇ ನನ್ನ ಕೆಲಸ ಆಗೋದು. ಲೇಟ್ ಆಯಿತು ಅಂದರೆ ಅವತ್ತೇನೇನೂ ಆಗಲ್ಲ ಕೆಲಸ. ನೋಡಿ, ಇವಳಿಗೆ ಸ್ಕೂಲು ಈ ವರ್ಷ ಚೇಂಜ್ ಮಾಡಿದ್ದೀವಿ. ಲಾಸ್ಟ್ ಇಯರ್ ಇದ್ದಿದ್ದು ಬೇರೆ ಸ್ಕೂಲ್ಗೆ. ಈ ಸರಿ ನಾವು ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಅಂತ ಅಲ್ಲಿ ಜಾಯಿನ್ ಮಾಡಿದ್ದೀನಿ. ನೋಡಿ, ನನ್ನ ಮಗ ಇಲ್ಲಿದ್ದಾನೆ. ಅವನ್ನ ಅಲ್ಲಿ ಬಿಟ್ಬಿಟ್ಟು ಹೋಗಿ ನನ್ನ ಮಗಳನ್ನ ಬಿಟ್ಟು ಬಂದೆ. ಮತ್ತು ನೆಕ್ಸ್ಟ್ ಡೇ ನಾವು ಊರಿಗೆ ಹೋದ್ವಿ. ದೇವನಹಳ್ಳಿಯಲ್ಲಿ ಜಾತ್ರೆ ಇದೆ, ಅಲ್ಲಿಗೆ ಹೋಗಿದ್ವಿ. ನಾನು ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿಲ್ಲ ಗೈಸ್. ಇಲ್ಲಿ ಯಾಕೆ ಏನು ಅಂತೇಳ್ಬಿಟ್ಟು ಹೇಳ್ತೀನಿ. ನೋಡಿ, ಜಾತ್ರೆಗೆ ಹೋದ್ವಿ. ನಾನು ಹೋಗಿದ್ದೆ ದೀಪ ಇದೆ ಅಲ್ವಾ, ಅವತ್ತೇ ಹೋಗಿದ್ದು. ನಮ್ಮ ಅಜ್ಜಿ ಎಲ್ಲ ದೀಪ ಮಾಡಿಕೊಟ್ರು. ನೋಡಿ, ನಾನು ವಿಂಟೇಜ್ ಲುಕ್ ಕ್ರಿಯೇಟ್ ಮಾಡೋಣ ಅಂತೇಳ್ಬಿಟ್ಟು ರೆಡಿಯಾಗಿದ್ದೀನಿ. ಚೆನ್ನಾಗಿದೆಯಾ? ಯಾರಾದರೂ ಹೇಳಿ, ಹೆಂಗೆ ಕಾಣಿಸ್ತಾ ಇದ್ದೀನಿ? ಈ ಲುಕ್ಕು ನನಗೆ ಸೆಟ್ ಆಯ್ತಾ ಇಲ್ವಾ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನಗೂ ಖುಷಿ ಆಗುತ್ತೆ ಹೆಂಗೆ ಕಾಣಿಸ್ತಿದ್ದೀನಿ ಅಂತೇಳಿನೂ ಒಂದು ಕಮೆಂಟ್ ಮಾಡಿ. ಇಷ್ಟೆಲ್ಲ ಚೆನ್ನಾಗಿ ರೆಡಿ ಆಗಿದ್ರೆ ಏನಾಯ್ತು ಗೊತ್ತಾ ಗೈಸ್? ಇಷ್ಟೆಲ್ಲ ಚೆನ್ನಾಗಿ ರೆಡಿಯಾಗಿ ದೀಪ ಹೋಗಬೇಕು ನಾವು ಅನ್ನೋಷ್ಟರಲ್ಲಿ ಜೋರು ಮಳೆ ಬಂತು. ಅಂದರೆ ನಾರ್ಮಲಾಗಿ ನಾವೇ ಆಗಿದ್ದರೆ ಹೋಗ್ಬಿಡ್ತಿದ್ವಿ, ಮಕ್ಕಳಿದ್ದಾರಲ್ವ, ಅದರಿಂದ ನಾವು ಎಲ್ಲೂ ಹೋಗೋಕ್ಕಾಗಲಿಲ್ಲ. ಈ ವಿಡಿಯೋಸ್ ಎಲ್ಲ ಯಾರೋ ಮಾಡಿ ನನಗೆ ಶೇರ್ ಮಾಡಿದ್ರು, ಅದರಿಂದ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಎಲ್ಲರೂ ಅಷ್ಟೇ ಮಳೆಯಲ್ಲೇ ಕುಣಿತಾ ಇದ್ದಾರೆ, ಮಳೆಯಲ್ಲೇ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಅದು ಈ ಸಾರಿ ಅಂತೂ ನನಗೆ ಜಾತ್ರೆ ಥರನೇ ಇರಲಿಲ್ಲ. ಏನೋ ಒಂದು ಅಂದರೆ ಯಾವುದೋ ಬೇರೆ ಊರಿಗೆ ಹೋಗಿದ್ದೀವಿ, ಏನೋ ಒಂದು ಫೀಲಿಂಗ್ ಅಷ್ಟೇ. ಜಾತ್ರೆ ಥರನೇ ಅನಿಸಿಲ್ಲ ಗೈಸ್, ನಿಜ ಹೇಳಬೇಕು ಅಂದರೆ. ಯಾಕಂದರೆ ಫುಲ್ಲು ಬರೀ ಮಳೆನೇ. ಯಾವಾಗಲೂ ಅಷ್ಟೇ ಜೂನ್ ಜುಲೈಯಲ್ಲೇ ಜಾತ್ರೆ ಮುಗೀತಿತ್ತು. ಈ ಸರಿ ಆಗಸ್ಟ್ವರೆಗೂ ಹೊರಟೋಗಿದೆ. ಆಗಸ್ಟಲ್ಲಿ ಮಳೆ ಸೀಸನ್ ಅಲ್ವಾ, ಅದಕ್ಕೆ ಮಳೆ ಸ್ಟಾರ್ಟಾಗಿ ನೋಡಿ ಹೆಂಗಂದರೆ ಮಳೆ ಫುಲ್ಲು ಮಳೆ ಅಂದರೆ ಒಂದು ಚೂರು ಬಿಡಲಿಲ್ಲ. ಈ ದೀಪ ಎತ್ಕೊಂಡಿರ್ತಾರಲ್ಲ, ಅದರಲ್ಲಿ ತಂಬಿಟ್ಟು ಮಾಡಿರ್ತಾರೆ ನೋಡಿ, ಆ ತಂಬಿಟ್ಟೆ ನೀರು ಅದರಲ್ಲಿ ಬಿದ್ದು ತಂಬಿಟ್ಟೆಲ್ಲ ನೀರಾಗಿ ಹೋಗಿದೆ. ಆ ಥರ ಆಗೋಗಿತ್ತು ಎಲ್ಲರದೂ.
ಆಮೇಲೆ ಆದ್ರೂ ಇನ್ನು ಜಾತ್ರೆ ಬಿಡೋಕ್ಕಾಗಲ್ವಲ್ಲ ಅಂತ ಮಳೆಯಲ್ಲೇ ಒಂದಷ್ಟು ಜನ ನೆಂದಿದ್ದಾರೆ. ಮಳೇಲಿ ನೆಂದು ಜ್ವರಗಳು ನೆಕ್ಸ್ಟ್ ಡೇನೂ ಸ್ಟಾರ್ಟ್ ಆಗಿತ್ತು. ಆ ಥರ ನೋಡಿ ಜಾತ್ರೆ ಹಿಂಗಿತ್ತು. ನಾವು ತುಂಬಾ ಮಿಸ್ ಮಾಡ್ಕೊಂಡ್ವಿ, ಎಲ್ಲೂ ಹೊರಗಡೆ ಹೋಗಲಿಲ್ಲ. ಇಲ್ಲಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಒಂದು ಗಂಟೆಗೆ ಎಲ್ಲನೂ ಬಂದುಬಿಟ್ರು ವಾಪಸ್ಸು. ಈ ಥರ ಮಳೆ ಇತ್ತಲ್ವ ಅದರಿಂದ. ಮತ್ತು ನೆಕ್ಸ್ಟ್ ಡೇಗೆ ನಾನ್ ವೆಜ್ ಫಂಕ್ಷನ್ ಇತ್ತು ನೋಡಿ. ನಾವು ನಾನ್ ವೆಜ್ ಎಲ್ಲ ಮಾಡೋಕ್ಕೆ ರೆಡಿ ಮಾಡಿದ್ದೀವಿ. ಅಂದರೆ ನಾವು ಮಾಡಿಲ್ಲ, ಭಟ್ರನ್ನ ಕರೆಸಿದ್ವಿ. ನಾನ್ ವೆಜ್ ಅವರು ಮಾಡಿದ್ದಾರೆ. ಇಲ್ಲಿ ಬಂದು ಮಟನ್ ಸಾಂಬಾರು ಮಾಡಿದ್ದಾರೆ. ಇದು ಚಿಕನ್ ಗ್ರೇವಿ ಮತ್ತು ಬಿರಿಯಾನಿ, ಕಬಾಬು, ವೈಟ್ ರೈಸು, ರಸಮ್ಮು, ಅವೆಲ್ಲ ಚಿಕನ್ದು ಸಾಂಬಾರು ಏನೇನೋ ಮಾಡಿದರು. ಬಿರಿಯಾನಿ ಅಂತೂ ಸಖತ್ತಾಗಿತ್ತು ಗೈಸ್. ಟೇಸ್ಟ್ ಮಾತ್ರ ಸೂಪರು. ಹೇಳ್ಬೇಕಂತಂದರೆ ಎಲ್ಲನೂ ಅಷ್ಟೇ ಟೇಸ್ಟ್ ಇತ್ತು, ಆದರೆ ಬಿರಿಯಾನಿ ಇನ್ನೂ ಚೆನ್ನಾಗಿತ್ತು. ಸಖತ್ತಾಗಿ ಮಾಡಿದರು. ಇದೆಲ್ಲ ನಾವು ನಮ್ಮ ಮನೆ ಮೇಲೆಗಡೆ ಇನ್ನೂ ಮನೆ ಅದು ಫಿನಿಷ್ ಆಗಿಲ್ಲ, ಅಲ್ಲಿ ಇಟ್ಕೊಂಡು ಎಲ್ಲ ಅಡುಗೆ ಮಾಡ್ತಾಯಿದ್ದೀವಿ. ಇದು ನೋಡಿ ಕಬಾಬ್ ಆಗ್ತಾಯಿದೆ. ಜನ ಬರೋಕ್ಕೆ ಸ್ಟಾರ್ಟ್ ಆಗಾಯಿತು. ನಾವೆಲ್ಲರಿಗೂ ಹೇಳಿದ್ವಲ್ಲ, ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಾನು ಏನು ವೀಡಿಯೋಸ್ ಮಾಡ್ಕೊಂಡಿಲ್ಲ ಇದರಲ್ಲಿ. ಎಲ್ಲರೂ ಬಂದು ತಿಂದು ಹೋದ್ಮೇಲೆ ನಾವು ಕುತ್ಕೊಂಡಿದ್ದೀವಿ. ನಾನು, ನಮ್ಮಮ್ಮ, ನನ್ನ ತಮ್ಮ 3 ಜನ ಕುತ್ಕೊಂಡಿದ್ದೀವಿ ನೋಡಿ. ನನ್ನ ಮಗಳು ಎಲ್ಲ ಬಡಿಸ್ತವ್ರೆ ನಮಗೆ. ಆಮೇಲೆ ಊಟ ಮಾಡಿಕೊಂಡು ಕೆಳಗಡೆ ಬರೋಷ್ಟರಲ್ಲಿ ನನ್ನ ತಂಗಿ ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಟಿದ್ಲು. ಎಲ್ಲರೂ ಮಕ್ಕಳ ಜೊತೆ ಡ್ಯಾನ್ಸ್ ಮಾಡಿಸ್ತಾ ಇದ್ಲು. ಹಂಗೆ ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಅಷ್ಟೇ ಗೈಸ್. ತುಂಬ ಅಂದರೆ ನಮ್ಗೆ ಹೇಳ್ಬೇಕಂದ್ರೆ ನಾವು ಇದನ್ನೇ ಮನೇಲಿ ಕೂತ್ಕೊಂಡು ಎಂಜಾಯ್ ಮಾಡಿದೆ ಅಂದರೆ ಇದೊಂದೇ. ಹೊರಗಡೆ ಜಾತ್ರೆ ಮಾತ್ರ ಏನೂ ಎಂಜಾಯ್ಮೆಂಟ್ ಇಲ್ಲ, ಜಾತ್ರೆನೇ ಅನಿಸಿಲ್ಲ. ಆದರೂ ಹೊರಗಡೆ ಅಂತಂದರೆ ಮಾಮೂಲಿ ಮನೆ ಹತ್ರ ಎಲ್ಲನೂ ಲೈಟಿಂಗ್ಸು, ಜಾತ್ರೆ ವೈಬ್ಸ್ ಎಲ್ಲ ಇತ್ತು. ಆದರೆ ಈ ಮಳೆಯಿಂದ ತುಂಬಾ ಈ ಸತಿ ಜಾತ್ರೆ ಕೆಟ್ಟೋಯ್ತು ನಮಗೆ. ಇದು ನೋಡಿ ನಮ್ಮಪ್ಪ ಮಲಗಿದ್ದಾರೆ, ನನ್ನ ಮಗ ಮಲ್ಕೊಂಡಿದ್ದಾನೆ. ಮಲ್ಕೊಂಡಿರೋನಿಗೆ ಡ್ಯಾನ್ಸ್ ಮಾಡಿಸೋದು ನೋಡಿ. ನಮ್ಮಪ್ಪ ಮಲಗಿದ್ದಾಗೂ ಹಿಂಗೆ ಕೈ ಕಾಲು ಆಡಿಸೋದು. ನೆಕ್ಸ್ಟು ಇನ್ನೂ ವೀಡಿಯೋದಲ್ಲಿ ನೋಡ್ತಾ ಇರಿ, ಅವನ್ನ ಮಲಗಿಸ್ಬಿಟ್ಟು ಬರ್ತಾರೆ ಮತ್ತೆ ಡ್ಯಾನ್ಸ್ ಮಾಡೋಕ್ಕೆ. ಯಪ್ಪ ಎಷ್ಟು ನಕ್ಕಿದ್ದೀವೋ ಅವತ್ತಂತೂ. ಚೆನ್ನಾಗಿತ್ತು ಅವತ್ತೆಲ್ಲ. ಬರೀ ಇದೆ ಡ್ಯಾನ್ಸು, ಹಾಡು ಹೇಳೋದು, ಮತ್ತು ಇದೇ ಥರ ಫ್ಯಾಮಿಲಿ ಎಲ್ಲನೂ ಫುಲ್ಲು. ಇನ್ನೂ ನಾವೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಗೈಸ್. ಆದರೆ ಆ ವೀಡಿಯೋಸ್ ನಾನು ಯಾವುದೂ ಅಪ್ಲೋಡ್ ಮಾಡ್ತಾಯಿಲ್ಲ. ಇದು ಜಸ್ಟು ಮಕ್ಕಳೆಲ್ಲ ಮಾಡಿರೋ ಡ್ಯಾನ್ಸದ್ದು ಮಾತ್ರನೇ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ನಾವೆಲ್ಲನೂ ನಮ್ಮ ಚಿಕ್ಕಮ್ಮವರು ಎಲ್ಲ ನೈಟು ಫುಲ್ಲು ಡ್ಯಾನ್ಸ್ ಇತ್ತು. ಎಲ್ಲರೂ ಚೆನ್ನಾಗಿತ್ತು. ನಮ್ಮಪ್ಪ ನೋಡಿ, ಅವ್ರ ಮಕ್ಕಳು ನಿಂತ್ಕೊಂಡ್ರೆ ಅವ್ರ ಸೈಜ್ಗಾಗಲ್ವಲ್ಲ, ಅದಕ್ಕೆ ನಾಗಿನಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಎಲ್ಲರೂ ಬಂದು ಹೆಂಗೆ ಆಡ್ತವ್ರೆ ನೋಡಿ. ನಾವು ಅಪ್ಪಗೆ ಸಾಂಗ್ಸ್ ಹಾಕ್ಬಿಟ್ರೆ ಗೈಸ್ ನಿಜ ಮಲ್ಕೊಂಡಿದ್ರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅದೊಂಥರ ಏನೋ ಡ್ಯಾನ್ಸು, ಮೈಯೆಲ್ಲ ಬರೀ ಡ್ಯಾನ್ಸ್ ಅನ್ನೋ ಥರ ಆಡ್ತಾರೆ. ಅವ್ರಿಗೆ ಆಕ್ಸಿಡೆಂಟ್ ಆಗಿಬಿಟ್ಟು ಕಾಲು ಏಟಾಗಿದೆ, ಓಡಾಡೋಕ್ಕೆ ಕಷ್ಟ. ಅಂಥದ್ರಲ್ಲಿ ಆ ಜಾತ್ರೆಯಲ್ಲೂ ಅಷ್ಟೇ ನಾವು ಹೇಳಿದ್ದೀವಿ ಹೋಗಬೇಡ ಅಂತ, ಆದ್ರೂ ಹೋಗ್ಬಿಟ್ಟು ರಾತ್ರಿ ಎಲ್ಲ ಜಾತ್ರೆಯಲ್ಲಿ 1 ಗಂಟೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಬಂದಿದ್ದಾರೆ. ಬೆಳಗ್ಗೆ ಎದ್ದು ಕಾಲು ನೋವು ಅಂತಾರೆ. ಏನು ಮಾಡೋದು ಮತ್ತೆ? ಕಾಲು ನೋವು ಅಂತ ನಾವೇನಾದರೂ ಬೈತೀವಿ ಅಂತ? ಇಲ್ಲ, ನನಗೇನಿಲ್ಲ, ನೋವಿಲ್ಲ, ಆ ಥರನೂ ಹೇಳ್ತಾ ಇರ್ತಾರೆ ನೋಡಿ. ನಮ್ಮಮ್ಮಗೆ ರೇಗಿಸ್ತಾ ಇದ್ದಾರೆ. ನಮ್ಮಮ್ಮ ಸುಮ್ಮನೆ ಇದು ಮಾಡ್ತವ್ರೆ, ಆದರೂ ನಮ್ಮಪ್ಪ ರೇಗಿಸ್ತವ್ರೆ. ಇಲ್ಲಿ ನೋಡಿ ನನ್ನ ತಮ್ಮ ಎಲ್ಲನೂ ಹೆಂಗೆ ಆಡ್ತಾ ಇದ್ದಾರೆ. ಚೆನ್ನಾಗಿತ್ತು ಒಂಥರ. ಇದನ್ನೇ ನಾವು ಜಾತ್ರೆಯಲ್ಲಿ ಎಂಜಾಯ್ ಮಾಡೋದಂದರೆ ಇದೆ. ನನ್ನ ಕಣ್ಣಾಗೆ ಡ್ಯಾನ್ಸ್ ಮಾಡೋಕ್ಕೆ ಬರ್ತಿಲ್ಲ, ಬರೀ ಜಂಪ್ ಮಾಡ್ತಾವನೆ. ನನ್ನ ತಂಗಿ ಹೇಳ್ಕೊಡ್ತಾವಳೆ ಹಂಗೆ ಮಾಡು ಅಂತ. ನನ್ನ ಮಗ ನೋಡಿ ನನ್ನ ಬಟ್ಟೆ ಎಲ್ಲ ಹಿಂಗೆ ಗಲೀಜು ಮಾಡೋದು. ಇವಾಗ ಯಾವ ಬಟ್ಟೆ ನೋಡಿದ್ರು ಅಷ್ಟೇ ಇದೇ ಥರ ಎಲ್ಲ ಗಲೀಜು ಮಾಡಿ ಇಟ್ಟಿರ್ತಾನೆ. ನನ್ನ ಬಟ್ಟೆಗಳೆಲ್ಲನೂ ಆ ಪ್ಲೇಸಲ್ಲೇ ಗಲೀಜಾಗಿರುತ್ತೆ ಜಾಸ್ತಿ. ಆವತ್ತು ನಾನು ಎಲ್ಲ ವೀಡಿಯೋಸ್ ಎಲ್ಲ ಇಷ್ಟೇ ಮಾಡ್ಕೊಂಡಿದ್ದು, ಜಾಸ್ತಿ ಏನೂ ಮಾಡ್ಕೊಂಡಿಲ್ಲ. ನೆಂಟರು ಅಷ್ಟೇ ಎಲ್ಲ ಬಂದು ತಿನ್ಕೊಂಡು ಹೊಲ್ಟೋದ್ರು ಅಷ್ಟೇ. ಅಲ್ಲಿ ಯಾರೂ ಇರಲಿಲ್ಲ. ಇದು ನೋಡಿ ನನ್ನ ಮಗ ಫುಲ್ಲು ಎಷ್ಟು ಎಂಜಾಯ್ ಮಾಡ್ತಾನೆ ಅಂದರೆ, ಅವ್ನಿಗೇನೋ ಮೈಕ್ ಇಟ್ಕೊಂಡು ಹೇಳ್ತಾ ಇರೋದಕ್ಕೆ ಒಂಥರ ಖುಷಿ ಆಗ್ತೈತೆ. ಅವನು ಮೈಕ್ ಇಸ್ಕೊಂಡೆಲ್ಲ ಅವನು ಇದು ಮಾಡಿದ್ದ, ಹ್ಞೂ ಅಂತ ಸೌಂಡೆಲ್ಲ ಮಾಡ್ತಾಯಿದ್ದ. ಆದರೆ ಅದೆಲ್ಲ ವೀಡಿಯೋ ಮಾಡಿಲ್ಲ. ಅವ್ನಿಗೇನೋ ಖುಷಿ ಆಗ್ತದೆ. ನನ್ನ ತಮ್ಮ ಸಾಂಗ್ ಹೇಳ್ತಾಯಿದ್ರೆ. ಮತ್ತು ಅಲ್ಲಿಂದ ನೈಟಿಗೆ
ನೋಡಿ ಇಲ್ಲ ಹೇಳಿದ್ನಲ್ವ ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಅಂತ. ಇಲ್ಲೇ ನನ್ನ ತಮ್ಮ ಅಂತೂ ಸಾಂಗ್ಸು ಸಖತ್ತಾಗಿ ಹೇಳ್ತಾ ಇದ್ದ. ಒಳ್ಳೆ ಆರ್ಕೆಸ್ಟ್ರಾದವ್ರು ಹೇಳ್ತಾರಲ್ಲ ಹಂಗೆ ಹೇಳ್ತಾ ಇದ್ದಾನೆ, ಆ ಮೊಬೈಲಲ್ಲಿ ಹಾಡಾಕ್ಕೊಂಡು ಚೆನ್ನಾಗಿ ಹೇಳ್ದ. ಎಲ್ಲನೂ ಅಷ್ಟೇ, ನನ್ನ ತಂಗಿನೂ ಹೇಳಿದ್ಲು, ನನ್ನ ತಮ್ಮನೂ ಹೇಳಿದ್ರು, ಮತ್ತು ನಮ್ಮ ಚಿಕ್ಕಮ್ಮ ಅವರು ಎಲ್ಲ ಬಂದಿದ್ದರು. ಎಲ್ಲ ಒಂದೇ ಹತ್ರ ಎಂಜಾಯ್ ಮಾಡಿದ್ವಿ ಅವತ್ತು, ಡ್ಯಾನ್ಸ್ ಎಲ್ಲ ಮಾಡಿಕೊಂಡು. ನಮ್ಮ ಜಾತ್ರೆ ನೋಡಿ ಈ ಥರ ಇತ್ತು. ಅಷ್ಟು ಹೊರಗಡೆ ಎಲ್ಲನೂ ಮತ್ತು ಈ ಆರ್ಕೆಸ್ಟ್ರಾ ಎಲ್ಲನೂ ಇಟ್ಟಿದ್ರು ಔಟ್ಸೈಡು. ಆದರೆ ಮಳೆ ಇದ್ದಿದ್ದಕ್ಕೆ ನಾವು ಹೋಗಲಿಲ್ಲ. ಮಳೆ ಅಂದರೆ ಮೇಯ್ನು ಸ್ವಲ್ಪ ಹನಿ ಇದ್ರೂ ಮಕ್ಕಳಿದ್ದಾರಲ್ವ, ಮಕ್ಕಳಿರೋ ಬೈಕರ್ದ ನಾವೆಲ್ಲೂ ಔಟ್ಸೈಡ್ ಹೋಗಿಲ್ಲ. ನನ್ನ ತಂಗಿಗೂ ಮಗು ಇದೆ, ನಂದು ಮಗು ಇರೋದ್ರಿಂದ ನಾವು ಹೋಗಲಿಲ್ಲ. ಮತ್ತು ನೆಕ್ಸ್ಟ್ ಡೇ ಬಂದು ಬಾಯಿ ಬೀಗ ಅಂತ ನನ್ನ ಮಗನಿಗೆ ನಾನು ಹರಕೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಅವನದು ಹರಕೆ ತೀರಿಸ್ಬೇಕಿತ್ತು, ಅದಕ್ಕೆ ಅವನಿಗೂ ನೋಡಿ ರೆಡಿ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಅಲ್ಲಿಗೆ ಹೋಗಬೇಕು. ಅಂದರೆ ನನ್ನ ಮಗ ಏನು ಗೊತ್ತಾ ಗೈಸ್, ಅಲ್ಲಿ ಅವರು ಒಂಥರ ಕಿರ್ಚೋದು ಅವೆಲ್ಲ ಮಾಡ್ತಾಯಿದ್ರು, ಹಲ್ಗೆ ಎಲ್ಲ ಹೊಡ್ಕೊಂಡು, ತಮಟೆ ಹೊಡ್ಕೊಂಡು. ಅದಕ್ಕೆ ಅವನು ಫುಲ್ಲು ಉಸಿರು ಕಟ್ಕೊಬಿಟ್ಟಿದ್ದ. ನನಗೆ ಭಯನೇ ಆಗೋಯ್ತು ಅವತ್ತು. ಉಸಿರು ಬಿಡ್ತಾಯಿಲ್ಲ ಅಂದರೆ ಫುಲ್ಲು ಆ ಥರ ಎಲ್ಲ ಮುಚ್ಕೊಂಡಿರೋದಕ್ಕೆ ನಾನು ಹೊರಗಡೆಗೆ ಬಂದುಬಿಟ್ಟೆ. ಹಂಗೆ ನಮ್ಮ ಚಿಕ್ಕಮ್ಮ ಎತ್ಕೊಂಡು ಒಂದು ಸ್ವಲ್ಪ ಸಮಾಧಾನ ಮಾಡಿದ್ರು. ನಾನು ಅವನ್ನ ಎತ್ಕೊಂಡು ಹಂಗೆ ಹೊರಗಡೆ ಹೋಗ್ಬಿಟ್ಟು ನಿಂತ್ಕೊಂಡಿದ್ದೆ. ಫುಲ್ಲು ಜೋರು ಮಳೆ ಅಂದರೆ ಜೋರು ಮಳೆ. ಒಳಗಡೆ ಬಂದರೆ ಅವನು ಹೇಳ್ತಾನೆ, ಹೊರಗಡೆ ನೋಡಿದ್ರೆ ಮಳೆ. ನಮ್ಮ ಅಜ್ಜಿ ಒಟ್ಟಿನಲ್ಲಿ ಒಂದು ಛತ್ರಿ ತಂದು ಕೊಟ್ಟಿದ್ರು. ಛತ್ರಿ ಇಟ್ಕೊಂಡು ಆಚೆ ನಿಂತ್ಕೊಬಿಟ್ಟಿದ್ದೆ ನಾನಂತೂ. ನೋಡಿ ನನ್ನ ತಂಗಿಗೂ ಅವಳು ಏನೋ ಹರಕೆ ಮಾಡ್ಕೊಂಡಿದ್ಲು, ಅದಕ್ಕೆ ಅವಳಿಗೂ ಇದೆ ಬಾಯಿ ಬೀಗ. ಕೂತ್ಕೊಂಡಿದ್ದಾಳೆ. ದೇವ್ರು ಇನ್ನೂ ಮೈ ಮೇಲೆ ಬಂದಿಲ್ಲ. ಅವಳಿಗೆ ದೇವ್ರು ಬರೋಷ್ಟರಲ್ಲಿ ನಾವು ವೀಡಿಯೋ ಸ್ಟಾಪ್ ಮಾಡಿಬಿಟ್ಟಿದ್ದಾಳೆ ನನ್ನ ಮಗಳು. ಅದಕ್ಕೆ ಮುಂಚೆ ವೀಡಿಯೋ ಮಾಡ್ತಿದ್ಲಂತೆ. ಆಮೇಲೆ ವೀಡಿಯೋ ಸ್ಟಾಪ್ ಮಾಡಿದ್ದಾದ್ಮೇಲೆ ಅವಳಿಗೆ ದೇವ್ರು ಬಂದಿತ್ತು. ಅವಳು ಹೆಂಗಾಡೋದ್ಲೋ ಏನೋ ಅಂತಂದು ನಂಗೆ ಗೊತ್ತಿಲ್ಲ ಗೈಸ್, ನಾನು ನೋಡಲಿಲ್ಲ. ನಾನು ಹೊರಗಡೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಅವಳಿಗೂ ಬಾಯಿಗೆ ಚುಚ್ಚಿದ್ರು. ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡೇ ಇಲ್ಲ ನಾನು. ನೋಡಿ ಇದು ನನ್ನ ಮಗ ಆಚೆ ಬಂದಮೇಲೆ ಸ್ವಲ್ಪ ಸೈಲೆಂಟಾಗಿ ಅವನೇ. ಒಳಗಡೆ ಇದ್ದಾಗ ಮಾತ್ರ ಹೆಂಗೆ ಆಡ್ತಾ ಇದ್ದಂದರೆ ಫುಲ್ಲು, ಅಂದರೆ ಅವ್ನಿಗೆ ಫುಲ್ ಭಯ ಆಗೋಯ್ತು. ಅಂದರೆ ಎಲ್ಲರೂ ಕಿರ್ಚ್ತಾ ಇದ್ರಲ್ಲ ಅದಕ್ಕೇ. ಮತ್ತು ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಬಂದು ದೇವ್ರಿಗೆ ಬಾಯಿ ಬೀಗ ಎಲ್ಲ ಕೊಟ್ಬಿಡ್ತೀವಿ ನಾವು. ಅಲ್ಲಿ ಬಂದು ಹರ್ಗೆ ತೀರಿಸ್ಕೊಂಡ್ವಿ. ಹೊರಗಡೆಗೆ ಬಂದರೆ ಇಲ್ಲಿ ಒಂದು ಹುಡುಗಿ ದೇವ್ರು ಬಂದಿದೆ. ಒಳಗಡೆ ದೇವಸ್ಥಾನದ ಒಳಗಡೆನೇ ಹೋಗ್ತಾ ಇಲ್ಲ, ಎಲ್ಲರೂ ಇಟ್ಕೊಂಡು ಎಳಿತಾಯಿದ್ರು, ಒಳಗಡೆ ಹೋಗ್ತಾ ಇರಲಿಲ್ಲ. ಆಮೇಲೆ ಒಬ್ಬರ ಕೈಯಲ್ಲೇ ಆಗಲ್ಲ ಅಂತ ಎಲ್ಲರೂ ಸೇರಿಕೊಂಡು ಎಳ್ಕೊಂಡು ಒಳಗಡೆ ಹೋದ್ರು. ಆದರೂ ನೋಡಿ ಹೆಂಗೆ ಇದು ಮಾಡ್ತಾಯಿದ್ರೆ. ಮತ್ತು ಅಲ್ಲಿ ದೇವ್ರನ್ನ ಒಂದು ವೀಡಿಯೋ ಮಾಡಿಕೊಂಡೆ. ಅಲ್ಲಿ ಜನ ಇರೋದು, ಫೋಟೋ ವೀಡಿಯೋ ಏನೂ ಮಾಡೋಕ್ಕಾಗಲ್ಲ. ಆದರೂ ಹೆಂಗೋ ಒಂದು ಸ್ವಲ್ಪ ದೇವ್ರನ್ನ ವೀಡಿಯೋ ಮಾಡ್ಕೊಂಡು ಮನೆಗೆ ಬಂದೆ. ಇದು ನೋಡಿ ನಮ್ಮ ಕ್ಯೂಟ್ ಬೇಬಿ, ನಮ್ಮ ಬುಡ್ಡು. ನೆಕ್ಸ್ಟ್ ಡೇ ನಮ್ಮ ಬುಡ್ಡು ಬರ್ಡೇ ಇದೆ. ಅವನಿಗೆ ಆಗಲೇ 1 ವರ್ಷ ಆಗೋಯ್ತಾ ಅಂತ ಅನ್ನಿಸ್ತು. ಅಂದರೆ ಏನೋ ಒಂಥರ ಖುಷಿ ಅವನಿಗೆ. ಎಲ್ಲರೂ ಇದ್ದು ಮಾತಾಡ್ತಾ ಇದ್ರೆ ಅವನಿಗೆ ಎಲ್ಲರ ಜೊತೆನೂ ಇರೋಕ್ಕೆ ಇಷ್ಟ ಆಗುತ್ತೆ. ಒಂದು ಹತ್ರ ಮಾತ್ರ ಇರಲ್ಲ, ಅಂದರೆ ಯಾರಾದರೂ ಎತ್ಕೊಂಡು ಹೋಗಲಿ ಅವ್ರ ಜೊತೆ ಹೊರಟೋಗಿರ್ತಾನೆ ಆಟಾಡೋಕ್ಕೆ. ಇಲ್ಲಿ ನೋಡಿ ನನ್ನ ಮಗನ ಅಬ್ಸರ್ವ್ ಮಾಡಿ, ಇನ್ನೂ ಜಾತ್ರೆ ವೈಬ್ಸ್ ಅವ್ನಿಗೆ ಹೋಗೇ ಇಲ್ಲ. ಎಲ್ಲರೂ ಜಾತ್ರೆ ಮುಗಿಸ್ಕೊಂಡು ಬಂದು ಕೂತ್ಕೊಂಡವ್ರೆ, ಅವನು ಮಾತ್ರ ಇನ್ನೂ ಕುಣಿತಾನೆ. ಅವನಿಗೇನೋ ಕುಣಿಬೇಕು ಅಂತ ಅನ್ನಿಸ್ತಾನೆ ಇದೆ ಅನಿಸುತ್ತೆ. ನಾನು ಅದಕ್ಕೆ ವೀಡಿಯೋ ಮಾಡ್ಕೊಂಡು, ಯಾರೂ ಅಬ್ಸರ್ವ್ ಮಾಡ್ತಾ ಇರಲಿಲ್ಲ. ಅವ್ನ ಪಾಡಿಗೆ ಅವ್ನು ಕುಣಿತಾ ಇದ್ದ. ನಾನು ವೀಡಿಯೋ ಮಾಡ್ಕೊತಾ ಇದ್ದರೆ ನನ್ನೇ ನೋಡ್ತಾವನು ಅವನು. ನೋಡಿ ಅಲ್ಲ, ಒಂದು ಹಾಡು ಹಾಕಿಲ್ಲ, ಅಲ್ಲಿಗೇನೋ ಹೊಡಿತಾಯಿಲ್ಲ, ಅಂದರೆ ತಮಟೆನೂ ಹೊಡಿತಾಯಿಲ್ಲ, ಒಂದು ಹಾಡೂ ಆಡ್ತಾಯಿಲ್ಲ. ಅವನ ಪಾಡಿಗೆ ಅವನೇ ಮೈಂಡಲ್ಲಿ ಸಾಂಗ್ ಹಾಕ್ಕೊಂಡು ಅವನೇ ಅನಿಸುತ್ತೆ. ಅವನ ಪಾಡಿಗೆ ಅವನು ಆಟಾಡ್ತಾ ಇದ್ದಾನೆ. ಅವನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ. ನನ್ನ ಮಗಳಂತೂ ಒಂದು 5 ನಿಮಿಷನೂ ಅವನ್ನ ಬಿಟ್ಟಿರಲ್ಲ. ಎತ್ಕೊಂಡು ಓಡಾಡ್ತಾ ಇರೋದು, ಅವನು ಎತ್ಕೊಂಡು ಸುತ್ತಾಡೋದು, ಅವಳಿಗೇನೋ ಒಂಥರ ಖುಷಿ. ಸ್ಕೂಲಿಂದ ಬಂದಿದ್ದ ತಕ್ಷಣ ಅಷ್ಟೇ, ಬಂದಿದ್ದ ತಕ್ಷಣ ಬಟ್ಟೆ ಬಿಚ್ಚಿಬಿಟ್ಟು ಆಮೇಲೆ ಅವನ್ನ ಎತ್ಕೊಳ್ಳೋದು, ಓಡಾಡೋದು, ಬರೀ ಇದೇ ಆಗೋಗುತ್ತೆ ಅವಳದು ಡ್ಯೂಟಿ. ಇದು ನೋಡಿ ನೆಕ್ಸ್ಟು ನಮ್ಮ ಕ್ಯೂಟ್ ಬೇಬಿ ಬರ್ಡೇ. ಬುಡ್ಡು ಅಂತ ನಾವು ಅವನಿಗೆ ಪೆಟ್ ನೇಮ್ ಬುಡ್ಡು ಅಂತ ಕರಿತೀವಲ್ವ, ಅದು ಕೇಕ್ ಮೇಲೇನು ಬುಡ್ಡು ಅಂತ ಬರ್ಸಿದ್ದಾರೆ. ಅವನು ಕೇಕು ಸ್ಮ್ಯಾಶ್ ಮಾಡೋಕ್ದಾಗ ವೀಡಿಯೋ ಮಾಡ್ತಾಯಿದ್ವಿ, ಹತ್ರ ನಿಲ್ಲಿಸಿದ್ವಿ. ಪಾಪ ಅವನಿಗೇನು ಗೊತ್ತು, ಜಸ್ಟ್ ಮಿಸ್ಸು, ಇಲ್ಲಾಂದರೆ ಫುಲ್ ಹೋಗ್ತಿತ್ತು. ಹಂಗೆ ಎಳ್ಕೊಬಿಟ್ಟ ನನ್ನ ತಮ್ಮ. ಆಮೇಲೆ ಬರ್ತಡೇ ಎಲ್ಲ ಚೆನ್ನಾಗಾಯಿತು. ನಾನು ಹೇಳಿದ್ನಲ್ವ, ಈ ನಡುವೆ ಸ್ವಲ್ಪ ವೀಡಿಯೋಸ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಈ ಮಗು ಅವನ ಜ್ಞಾನದಲ್ಲಿ ವೀಡಿಯೋಸ್ಗೆ ಮಾಡಲ್ಲ ಅಷ್ಟೊಂದು. ಆ ಥರ ಆಗಿ ವೀಡಿಯೋಸ್ನೇನು ಮಾಡ್ಕೊಂಡಿಲ್ಲ. ಜಸ್ಟ್ ಇದು ಕೇಕ್ ಕಟ್ಟಿಂಗ್ ಅಷ್ಟೇ ಆಯ್ತಷ್ಟೇ, ಬೇರೆ ಏನೋ ವೀಡಿಯೋಸ್ ಮಾಡಿಲ್ಲ.
ಓಕೆ, ನೋಡಿದ್ರಲ್ವ, ಈ ಥರ ಮುಗೀತು ನಮ್ಮ ಜಾತ್ರೆ, ಬರ್ತಡೇ ಎಲ್ಲನೂ. ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕು, ಶೇರು, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗಾಯ್ಸ್.